ಕಣ್ಣಿಗೆ ಕೆಲವೊಂದು ಸಲ ಕಣ್ಣಿಗೆ ಕಾಣಿಸ್ತಾ ಇದ್ರು ಕೂಡ ಕಪ್ಪು ಪಟ್ಟಿ ತರಿಸ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತಾರಲ್ಲ, ಹಾಗೆ ಕೆಲವೊಂದು ಟೈಮಲ್ಲಿ ಕೆಲವು ಘಟನೆಗಳಾಗತ್ತೆ. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ, BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಇಲ್ಲಿವರೆಗೂ ಅವ್ರು ಸರ್ಜರಿಗೆ ಹೋಗಿರಲಿಲ್ಲ. ಬಟ್ ಕೋರ್ಟಿಗೆ ಹೋದ ತಕ್ಷಣ ಈಗ ಸರ್ಜರಿ ಮಾಡಿಸ್ಕೊಳ್ತಾರಂತೆ ಮುಂದಿನ ವಾರಕ್ಕೆ. ಹೌದಾ? ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ದರ್ಶನ್ಗೆ ಆಪರೇಷನ್ ಫಿಕ್ಸ್ ಆಗಿಲ್ವಾ? ಮುಂದಿನ ವಾರ ಸರ್ಜರಿ ಆಗುತ್ತಾ? ರಿಕವರಿಗೆ 3 ರಿಂದ 4 ತಿಂಗಳು ಬೇಕಾಗುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದು BGS ಆಸ್ಪತ್ರೆಯಲ್ಲಿ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿರುವ ನಟ ದರ್ಶನ್ಗೆ ಇನ್ನೂ ಆಪರೇಷನ್ ಆಗಿಲ್ಲ. ಡೇಟ್ ಕೂಡ ಫಿಕ್ಸ್ ಆಗಿಲ್ಲ. ರಕ್ತದೊತ್ತಡ ಕಾರಣ ಒಡ್ಡಿ ಇನ್ನೂ ಸರ್ಜರಿಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಆದರೆ ಸದ್ಯಕ್ಕಂತೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರೆದಿದೆ. ಶಸ್ತ್ರಚಿಕಿತ್ಸೆಗೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಅಂತಷ್ಟೇ ಕೋರ್ಟ್ಗೆ ಸಲ್ಲಿಸಿದ ರಿಪೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಉಲ್ಲೇಖಿಸಿದ್ದಾರೆ. ವರದಿಯಲ್ಲಿರೋ ಪ್ರಮುಖ ಅಂಶಗಳೇನು? ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ತಯಾರಿ ಮಾಡಲಾಗ್ತಾ ಇದೆ. ದರ್ಶನ್ ಕೂಡ ಶಸ್ತ್ರಚಿಕಿತ್ಸೆಗೆ ತಯಾರಾಗ್ತಿದ್ದಾರೆ ಅಂತ ವರದಿ. ದರ್ಶನ್ಗೆ ಅತಿಯಾದ ರಕ್ತದೊತ್ತಡ ಸಮಸ್ಯೆ ಎದುರಾಗಿದೆ. ಆಪರೇಷನ್ ಮಾಡಬೇಕು ಅಂದರೆ ರಕ್ತದೊತ್ತಡ ಸಮತೋಲನ ಆಗಿರಬೇಕು. ದರ್ಶನ್ ರಕ್ತದೊತ್ತಡದ ಸಮಸ್ಯೆ ಸಮತೋಲನಕ್ಕೆ ಬರ್ತಿಲ್ಲ. ಇನ್ನು ದರ್ಶನ್ ಕೂಡ ಶಸ್ತ್ರಚಿಕಿತ್ಸೆಗೆ ಮಾನಸಿಕವಾಗಿ ಸಿದ್ಧರಾಗಬೇಕಿದೆ. ಸದ್ಯಕ್ಕಂತೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರೆದಿದೆ. ಫಿಸಿಯೋಥೆರಪಿ ಮತ್ತು ಔಷಧಗಳಿಂದ ಸಮಸ್ಯೆ ನಿಯಂತ್ರಣದಲ್ಲಿಡೋ ಪ್ರಯತ್ನ. ಜಾಮೀನನ್ನು ಪಡ್ಕೊಂಡು ಬಂದಿರೋಂಥ ದರ್ಶನ್ 3 ವಾರ ಕಳೆದರೂ ಕೂಡ ಯಾವುದೇ ರೀತಿಯ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂದರೆ ಅವರ BPಯಲ್ಲಿ ವೇರಿಯೇಷನ್ಗಳಾಗ್ತಾ ಇದ್ದಾವೆ. ಜೊತೆಗೆ ಅವರಿಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಮುಂದುವರಿಸ್ತಾ ಇದ್ದೀವಿ. ಫಿಸಿಯೋಥೆರಪಿ ಮೂಲಕ ಒಂದಷ್ಟು ತಯಾರಿಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನಿನ್ನೆ ವೈದ್ಯರು ಹೈಕೋರ್ಟ್ಗೆ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಮೂಲಕ ಒಂದಂತೂ ಸ್ಪಷ್ಟ ಆಗ್ತದೆ, ಇನ್ನು 3 ವಾರಗಳ ಒಳಗಾಗಿ ದರ್ಶನ್ ಅವರಿಗೆ ಆಪರೇಷನ್ ಮಾಡಲಿಕ್ಕೆ ಆಗ್ತದಾ ಅಥವಾ ಅವರನ್ನು ಮತ್ತೆ ಜೈಲಿಗೆ ಕಳಿಸ್ಬೇಕಾಗುತ್ತಾ? ಈ ರೀತಿಯ ಪರಿಸ್ಥಿತಿಗಳು ಎದುರಾಗುವಂಥದ್ದು ಅಥವಾ ಹೈಕೋರ್ಟ್ನಲ್ಲಿ ಮತ್ತಷ್ಟು ಕಾಲಾವಕಾಶವನ್ನು ಕೇಳ್ತಾರೆ. ಇವೆಲ್ಲ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ನಟ ದರ್ಶನ್ಗೆ ಮುಂದಿನ ವಾರ ಆಪರೇಷನ್ ಮಾಡುವ ಸಾಧ್ಯತೆ ಇದೆ. ದರ್ಶನ್ಗೆ ನ್ಯಾಯಾಲಯ ನೀಡಿದ್ದ 6 ವಾರಗಳಲ್ಲಿ 4 ವಾರ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದಿರೋದೇ 2 ವಾರ ಮಾತ್ರ. ಹೀಗಾಗಿ ಮುಂದಿನ ವಾರವೇ ಶಸ್ತ್ರಚಿಕಿತ್ಸೆ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಇತ್ತ ಬೆನ್ನು ನೋವಿಗೆ ಆಪರೇಷನ್ ಆದರೆ 2 ವಾರಗಳು ಸಾಕಾಗೋದಿಲ್ಲ. ಹಾಗಾಗಿ ಮತ್ತಷ್ಟು ವಾರಗಳು ಅವಶ್ಯಕತೆ ಇದ್ದು ದರ್ಶನ್ ಪರ ವಕೀಲರು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ರಿಕವರಿಗೆ ಎಷ್ಟು ದಿನ ಬೇಕು? ಸರ್ಜರಿ ಮಾಡುವ ವಿಧಾನದ ಮೇಲೆ ಸಮಯದ ನಿರ್ಧಾರ. ಎಷ್ಟು ಸಮಯದವರೆಗೂ ವಿಶ್ರಾಂತಿ ಮಾಡಬೇಕು ಅಂತ ನಿರ್ಧಾರ. ಸರ್ಜರಿ ಆದರೆ ರಿಕವರಿ ಆಗೋದಕ್ಕೆ 3 ರಿಂದ 4 ತಿಂಗಳು ಬೇಕು. ಮೊದಲ 3 ವಾರದಲ್ಲಿ ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ. 3 ವಾರಗಳ ಬಳಿಕ ನಿಧಾನವಾಗಿ ವ್ಯಾಯಾಮ ಶುರು ಮಾಡಬೇಕು. ವ್ಯಾಯಾಮದ ನಂತರ ನಡೆದಾಡಲು 2-3 ವಾರ ಬೇಕಾಗುತ್ತೆ. ಸಂಪೂರ್ಣ ರಿಕವರಿಗೆ 3 ತಿಂಗಳು ಸಮಯ ತೆಗೆದುಕೊಳ್ಳುತ್ತೆ. ನಟ ದರ್ಶನ್ಗೆ ಯಾವ ರೀತಿಯ ಆಪರೇಷನ್ ಎನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಬೆನ್ನು ಮೂಳೆಗೆ ರಾಡ್ ಹಾಕ್ತಾರಾ ಅಥವಾ ಡಿಸ್ಕ್ ಆಪರೇಷನ್ ಮಾಡ್ತಾರಾ? ಈ ಬಗ್ಗೆ ವೈದ್ಯರು ನಿರ್ಧಾರ ಮಾಡಬೇಕಾಗಿದೆ. ಈಗಾಗಲೇ BGS ಆಸ್ಪತ್ರೆಯ ವೈದ್ಯರು ಮುಂದಿನ ವಾರದಲ್ಲಿ ಆಪರೇಷನ್ ಮಾಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಆಪರೇಷನ್ ಆದರೆ ದರ್ಶನ್ಗೆ ಮುಂದಿನ 3 ತಿಂಗಳುಗಳ ಕಾಲ ರೆಸ್ಟನ್ನು ಮಾಡಬೇಕಾಗತ್ತೆ. ಜೊತೆಗೆ ಕೋರ್ಟ್ ಕೊಟ್ಟಿರುವಂಥ ಸಮಯ ಏನಿದೆ ಆ ಸಮಯ ಸೇರಿದಂತೆ ಇನ್ನಷ್ಟು ಸಮಯ ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ವೈದ್ಯರು ನಿರ್ಧಾರ ಮಾಡುವಂತಹ ಚಿಕಿತ್ಸೆ ಆಪರೇಷನ್ ಯಾವುದು ಎನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಇನ್ನು ದರ್ಶನ್ಗೆ ಮತ್ತೆ ಜೈಲುವಾಸ ಫಿಕ್ಸ್ ಎನ್ನಲಾಗ್ತಾ ಇದೆ. ದರ್ಶನ್ ಸರ್ಜರಿ ಮುಗಿಸ್ಕೊಂಡ್ರೂ ಕೂಡ ಸಂಕಷ್ಟ ತಪ್ಪಲ್ಲ. ಮಧ್ಯಂತರ ಜಾಮೀನು ಅವಧಿ ಮುಗಿದ ಬಳಿಕ ಮತ್ತೆ ಜೈಲಿಗೆ ಹೋಗಲೇಬೇಕು. ಮತ್ತೆ ಜಾಮೀನು ನೀಡದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡೋದಕ್ಕೆ ಪೊಲೀಸರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಗೃಹ ಇಲಾಖೆ ಸಮ್ಮತಿಯನ್ನ ಕೊಟ್ಟಂತಹ ಬಳಿಕ ಮುಂದಿನ ವಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಹೈಕೋರ್ಟ್ನ ಮಧ್ಯಂತರ ಆದೇಶವನ್ನ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಹಾಗೇನಾದ್ರೂ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನ ರದ್ದು ಮಾಡಿದ್ದೆ ಆದಲ್ಲಿ ಮತ್ತೆ ದರ್ಶನ್ ಜೈಲಿಗೆ ಹೋಗಬೇಕಾಗುತ್ತೆ. ಒಟ್ನಲ್ಲಿ ಯಾವಾಗ ಸರ್ಜರಿ, ಯಾವ ದಿನಾಂಕದಲ್ಲಿ ಸರ್ಜರಿ ಅನ್ನೋದು ಈವರೆಗೂ ಸ್ಪಷ್ಟವಾಗಿಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.